ಸರ್ವಿಕ್ಸ್ ಅಂತ ಏನು ಹೇಳ್ತೀವಿ, ಇದು ಸ್ತ್ರೀಯರಲ್ಲಿ ಕಾಣಿಸುವಂಥ ಬಹು ಮುಖ್ಯವಾದ ಒಂದು ಕ್ಯಾನ್ಸರ್. ಈ ಕ್ಯಾನ್ಸರ್ ಸರ್ವಿಕ್ಸ್ನಿಂದ ಹಲವಾರು ಸ್ತ್ರೀಯರು ಅದನ್ನು ಸಾವನ್ನಪ್ತಾ ಇದ್ದಾರೆ. 40 ವರ್ಷದ ತನಕ ಯಾರು ಬೇಕಾದರೂ ವ್ಯಾಕ್ಸಿನ್ ತಗೋಬಹುದು. ಚಿಕ್ಕ ವಯಸ್ಸಿನಲ್ಲೇ ಹುಡುಗಿಯರಿಗೆ ವ್ಯಾಕ್ಸಿನ್ ಕೊಟ್ಟರೆ ಅದರಿಂದ ಮುಂದೆ ಆಗೋ ತೊಂದರೆಯನ್ನು ತಪ್ಪಿಸ್ಬೋದು. ಯಾವುದೇ ಹಂತದಲ್ಲಿ ಕ್ಯಾನ್ಸರ್ನ ಕಂಡುಹಿಡಿದ್ರೂ ಅದಕ್ಕೆ ಚಿಕಿತ್ಸೆ ಇದೆ. ಸಾಮಾನ್ಯವಾಗಿ ಈ ಗರ್ಭಕಂಠದ ಕ್ಯಾನ್ಸರ್ ಅಥವಾ ಕ್ಯಾನ್ಸರ್ ಸರ್ವಿಕ್ಸ್ ಅಂತ ಏನು ಹೇಳ್ತೀವಿ, ಇದು ಸ್ತ್ರೀಯರಲ್ಲಿ ಕಾಣಿಸುವಂಥ ಬಹು ಮುಖ್ಯವಾದ ಒಂದು ಕ್ಯಾನ್ಸರ್. ಸ್ತನಗಳ ಕ್ಯಾನ್ಸರ್ನ ಬಿಟ್ಟರೆ ಎರಡನೇದು ಈ ಕ್ಯಾನ್ಸರ್ ಸರ್ವಿಕ್ಸ್ನಿಂದ ಹಲವಾರು ಸ್ತ್ರೀಯರು ಅದನ್ನು ಸಾವನ್ನಪ್ತಾ ಇದ್ದಾರೆ. ಇತ್ತೀಚಿನ ಸುದ್ದಿಯ ಪ್ರಕಾರ 32 ವಯಸ್ಸಿಗೆ ಕ್ಯಾನ್ಸರ್ ಸರ್ವಿಕ್ಸ್ ಬಂದು ಪೂನಂ ಪಾಂಡೆ ಅನ್ನೋರು ಸಾವಾಗಿರೋದು ಅಂತ ಕೇಳಿದೆ. ಅದು ಒಂದು ವಿಷಾದದ ಸಂಗತಿ ಅಂತ ಹೇಳ್ಬೋದು. ಜನರಲ್ಲಿ ಹೆಚ್ಚಿನ ಒಂದು ಅರಿವು ಮೂಡಿಸೋವಂಥ ವಿಷಯ ಬಹಳ ಮುಖ್ಯ ಆಗುತ್ತೆ. ಈ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅನ್ನೋ ಒಂದು ವೈರಾಣುವಿನಿಂದ ಆಗುವಂಥ ಕ್ಯಾನ್ಸರ್ ಇದಕ್ಕೆ ವ್ಯಾಕ್ಸಿನ್ನ ಕಂಡುಹಿಡಿದಿದ್ದಾರೆ. ಈ ವ್ಯಾಕ್ಸಿನ್ನ ಒಂದು ಲೈಂಗಿಕ ಸಂಪರ್ಕಕ್ಕೆ ಬರೋಕ್ಕೆ ಮುಂಚೆನೆ, ಅಂದರೆ ಮದುವೆ ಆಗೋಕ್ಕೆ ಮುಂಚೆ ಅಥವಾ ಲೈಂಗಿಕ ಸಂಪರ್ಕಕ್ಕೆ ಒಳಪಡೋದಕ್ಕೆ ಮುಂಚೆ ಈ ವ್ಯಾಕ್ಸಿನ್ನ ಕೊಟ್ಟಾಗ ಅದು ಹಲವಾರು ಸ್ತ್ರೀಯರಲ್ಲಿ ಒಂದು ಕ್ಯಾನ್ಸರ್ನ ತಡೆಗಟ್ಟೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈಗ ಭಾರತ ಸರ್ಕಾರ ಕೂಡ ಒಂದು 9 ರಿಂದ 14 ವರ್ಷದ ಶಾಲಾ ಹುಡುಗಿಯರಿಗೆ ಈ ವ್ಯಾಕ್ಸಿನ್ನ ಕೊಡಬೇಕು ಅಂತ ಹೇಳಿರೋದು ನಿಮಗೆಲ್ಲ ಗೊತ್ತೇ ಇದೆ. ಇದು ಒಂದು ಬಹಳ ಮುಖ್ಯವಾದ ಒಂದು ಪ್ರಮುಖವಾದ ಸಂತೋಷದ ಸಂಗತಿ ಅಂತ ಹೇಳ್ಬೋದು. ಯಾಕಂದರೆ ಹೆಚ್ಚು ಹುಡುಗಿಯರು ಆ ವಯಸ್ಸಿನಲ್ಲೇ ಅವರು ಈ ಕ್ಯಾನ್ಸರ್ ತಡೆಗಟ್ಟೋದನ್ನು ಸಾಧ್ಯತೆಗಳನ್ನು ಮಾಡಿದಾಗ ಮುಂದೆ ಅದನ್ನು ಕ್ಯಾನ್ಸರ್ ಒಂದು ವೇಳೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಸೋಂಕಾದರೂ ಕೂಡ ಕ್ಯಾನ್ಸರ್ ಆಗೋ ಸಾಧ್ಯತೆಗಳು ಬಹಳ ಕಡಿಮೆ ಆಗುತ್ತೆ. ಹಾಗಾಗಿ ಇದನ್ನು 40 ವರ್ಷದ ತನಕ ಯಾರು ಬೇಕಾದರೂ ವ್ಯಾಕ್ಸಿನ್ ತಗೋಬೋದು. ಆದರೆ ಒಂದ್ಸಲ ಲೈಂಗಿಕ ಸಂಪರ್ಕಕ್ಕೆ ಒಳಪಟ್ಟ ಮೇಲೆ ಇದು ಸಫಲತೆಯ ಸಾಧ್ಯತೆ ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ಚಿಕ್ಕ ವಯಸ್ಸಿನಲ್ಲಿ ಈ ವ್ಯಾಕ್ಸಿನ್ ಕೊಡೋದು ಬಹಳ ಮುಖ್ಯ ಆಗುತ್ತೆ. ಯಾವುದೇ ಸ್ತ್ರೀಯರು ಒಂದು ಸಲ ಅವರು ಹದಿಹರಿಯದ ನಂತರ ಅಥವಾ ಮದುವೆಯಾದ ನಂತರ ಆಗಾಗ ಬಂದು ವೈದ್ಯರ ಹತ್ರ ಪರೀಕ್ಷೆ ಮಾಡಿಸ್ಕೊಳ್ಳೋದು ಬಹಳ ಮುಖ್ಯ. ಮೊದಲ ಹಂತದಲ್ಲಿ ಎಷ್ಟೋ ಸಲ ಈ ಕ್ಯಾನ್ಸರ್ ಇರೋದು ಗೊತ್ತಾಗೋದಿಲ್ಲ, ಅದರದ್ದು ಯಾವುದೇ ಲಕ್ಷಣಗಳು ಕೂಡ ಕಾಣಿಸದೇ ಇರ್ಬೋದು. ಆದರೆ ನಂತರದ ದಿನಗಳಲ್ಲಿ ಏನಾದರೂ ವಾಸನೆಯುಕ್ತ ಜನನಾಂಗದ ಸೋಂಕು, ವಾಸನೆಯುಕ್ತ ಬಿಳಿ ಮುಟ್ಟು ಅಥವಾ ಒಂದು ರಕ್ತಸ್ರಾವ ಮಿಶ್ರಿತ ಬಿಳಿ ಮುಟ್ಟಾಗಿದ್ದಾಗ ಆಗಾಗ ಯಾವಾಗಲಾದರೂ ಇರೆಗ್ಯುಲರ್ ಆಗಿ ಅದನ್ನು ಒಂದು ರಕ್ತಸ್ರಾವ ಆಗುವಂಥದ್ದು, ಸಂಭೋಗದ ನಂತರ ರಕ್ತಸ್ರಾವ ಇರುವಂಥದ್ದು, ಇಂತಹ ಸಂದರ್ಭಗಳಲ್ಲಿ ಅಥವಾ ಹುಣ್ಣೇನಾದರೂ ಇದ್ದಾಗ ಗರ್ಭಕೋಶದ ಬಾಯಿನಲ್ಲಿ ಇನ್ನೂ ಹಲವಾರು ಪರೀಕ್ಷೆಗಳನ್ನು ಮಾಡಿ ಪ್ಯಾಪ್ಸ್ಮಿಯರು ಅಥವಾ ಕಾಲ್ಪೋಸ್ಕೋಪಿ ಅಂತ ಯೋನಿ ದರ್ಶಕ ಪರೀಕ್ಷೆ, HPV ಪರೀಕ್ಷೆ ಇದೆಲ್ಲ ಮಾಡಿದಾಗ ಕ್ಯಾನ್ಸರ್ ಮುಂದೆ ಏನಾದರೂ ಬರೋವಂಥ ಸಾಧ್ಯತೆಗಳಿದೆಯಾ ಅಥವಾ ಮೊದಲ ಹಂತದಲ್ಲಿದೆಯಾ ಅಥವಾ ಜಾಸ್ತಿ ಇದನ್ನು ಕ್ಯಾನ್ಸರು ಅದು ಉಲ್ಬಣಗೊಂಡಿದೆಯಾ ಇದೆಲ್ಲ ಕೂಡ ವೈದ್ಯರು ಪರೀಕ್ಷೆ ಮಾಡೋಕ್ಕಾಗತ್ತೆ. ಈ ಕ್ಯಾನ್ಸರ್ ಸರ್ವಿಕ್ಸ್ನ ತಡೆಗಟ್ಟೋದಕ್ಕೆ ಸ್ತ್ರೀಯರು ಆಗಾಗ ಬಂದು ಪ್ಯಾಪ್ಸ್ಮಿಯರ್ ಪರೀಕ್ಷೆ ಇರ್ಬೋದು ಅಥವಾ ಅವರಲ್ಲಿ ಏನು ತೊಂದರೆ ಇಲ್ಲದೇ ಇದ್ರೂ ಕೂಡ ಪ್ಯಾಪ್ಸ್ಮಿಯರು, HPV ವೈರಸ್ ಪರೀಕ್ಷೆ ಮತ್ತು ಕಾಲ್ಪೋಸ್ಕೋಪಿ ಇಂಥದನ್ನೆಲ್ಲ ಮಾಡಿಸ್ಕೊಳ್ತಾ ಇದ್ದರೆ ಈ ಕ್ಯಾನ್ಸರ್ನ ತಡೆಗಟ್ಟೋದಕ್ಕೆ ಸಾಧ್ಯವಾಗುತ್ತೆ. ಜನರಲ್ಲೂ ಇವಾಗ ಹೆಚ್ಚಿನ ಜನರಲ್ಲಿ ಈ ಮಾಧ್ಯಮದ ಮೂಲಕ ಎಲ್ಲ ಇತರೆ ಅವ್ರಿಗೆ ಹೆಚ್ಚಿನ ಮಾಹಿತಿ ಸಿಗ್ತಾ ಇರೋದ್ರಿಂದ ಆರೋಗ್ಯದ ಬಗ್ಗೆ ಅರಿವು ಕೂಡ ಅವ್ರಿಗೆ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಸ್ತ್ರೀಯರು ಇದನ್ನು ಒಂದು ಗಮನದಲ್ಲಿಟ್ಕೊಂಡು ಇದು ತಡೆಗಟ್ಟೋದಕ್ಕೆ ಸಾಧ್ಯವಾಗುವಂಥ ವೈರಸ್ಸು, ಇದಕ್ಕೆ ಒಂದು ವ್ಯಾಕ್ಸಿನ್ ಕೂಡ ಲಭ್ಯ ಇದೆ. ಚಿಕ್ಕ ವಯಸ್ಸಿನಲ್ಲೇ ಹುಡುಗಿಯರಿಗೆ ಇದನ್ನು ವ್ಯಾಕ್ಸಿನ್ ಕೊಟ್ಟರೆ ಅದರಿಂದ ಮುಂದೆ ಆಗೋ ತೊಂದರೆಯನ್ನು ತಪ್ಪಿಸ್ಬೋದು ಅನ್ನೋದು ಎಲ್ಲರೂ ಸರಿಯಾದ ಮಾಹಿತಿ ಇಟ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಈ ಕ್ಯಾನ್ಸರ್ ಸರ್ವಿಕ್ಸ್ ಅನ್ನೋದು ಆದಷ್ಟು ಮೊದಲ ಹಂತದಲ್ಲೇ ಕಂಡುಹಿಡಿಯೋದು ಅಥವಾ ಕ್ಯಾನ್ಸರ್ ಬರೋಕ್ಕೆ ಮುಂಚೆನೇ ಅದನ್ನು ಕಂಡುಹಿಡಿಯೋದಕ್ಕೆ ಸಾಧ್ಯವಾದಾಗ
ಹೆಚ್ಚಿನ ಒಂದು ಅದಕ್ಕೆ ಚಿಕಿತ್ಸೆ ಕೂಡ ಲಭ್ಯ ಇದೆ. ಯಾವುದೇ ಹಂತದಲ್ಲಿ ಕ್ಯಾನ್ಸರ್ನ ಕಂಡುಹಿಡಿದ್ರೂ ಅದಕ್ಕೆ ಚಿಕಿತ್ಸೆ ಇದೆ. ಆದರೆ ಮೊದಲ ಹಂತದಲ್ಲಿ ನಾವು ಚಿಕಿತ್ಸೆ ಕೊಟ್ಟಾಗ ಹೆಚ್ಚಿನ ವರ್ಷ ಅವರು ಬದುಕಿ ಬಾಳೋದಕ್ಕೆ, ತೊಂದರೆಗಳಿಲ್ಲದೆ ಬದುಕೋದಕ್ಕೆ ಅವ್ರಿಗೆ ಸಾಧ್ಯತೆಯನ್ನು ನಾವು ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಇದಕ್ಕೆ ಆಪರೇಷನ್ ಇರ್ಬೋದು, ರೇಡಿಯೋಥೆರಪಿ ಇರ್ಬೋದು, ಕೀಮೊಥೆರಪಿ ಇರ್ಬೋದು. ಯಾವ ಹಂತದಲ್ಲಿ ನಾವು ಅದನ್ನು ಗುರುತಿಸ್ತೀವಿ ಅಂತ ನೋಡಿಕೊಂಡು ಅದಕ್ಕೆ ಸರಿಯಾದ ಚಿಕಿತ್ಸೆಯನ್ನು ನಾವು ಕೊಡಬೇಕಾಗತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.